ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುತ್ತದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಅವನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನೂ ಆಗಿದೆ. ಈ ಸಂದೇಶದ ಮುಖಾಂತರ ಪವಿತ್ರಾತ್ಮ ನಿನ್ನ ಜನ ಸಂಗಡ ಮಾತನಾಡು. ಈ ವಾಕ್ಯದ ಪ್ರತಿಯೊಂದು ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 119 ಅದರಲ್ಲಿ 162ರಿಂದ 165ನೇ ವಾಕ್ಯ ತನಕ. ಒಬ್ಬನು ತಾನು ಸಂಪಾದಿಸಿದ ದೊಡ್ಡ ಕೊಳ್ಳೆಯಲ್ಲಿ ಹೇಗೋ ಹಾಗೆ ನಾನು ನಿನ್ನ ನುಡಿಯಲ್ಲಿ ಆನಂದಿಸ್ತೇನೆ. ಮಿಥ್ಯವಾದನ್ನು ಹಾಗೆ ಮಾಡುತ್ತೇನೆ, ಅದು ನನಗೆ ಅಸಹ್ಯವಾಗಿದೆ. ನಿನ್ನ ಧರ್ಮಶಾಸ್ತ್ರ ನನಗೆ ಪ್ರಿಯವಾಗಿದೆ. ನಿನ್ನ ನೀತಿವದಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ. ಅಂಥವರಿಗೆ ವಿಘ್ನಕರವಾದ್ದೇನೂ ಇರುವುದಿಲ್ಲ. ಪ್ರಿಯಲ್ಲಿ ನಾವು ನೋಡ್ತೇವೆ, ಈ ದಾವೀದನೇ ದೇವರ ವಾಕ್ಯದಲ್ಲಿ ಅವನು ಆನಂದಿಸ್ತಾನೆ. ಮತ್ತು ಈ ವಾಕ್ಯದ ಸುಮಾರು 5 ಸಂಗತಿಯನ್ನು ನೋಡ್ತೇವೆ. ಪ್ರಿಯರೇ, ಮೊದಲ ಸಂಗತಿ ನೋಡ್ತೇವೆ, ದೇವರ ವಾಕ್ಯವು ನಮಗೆ ಆನಂದವನ್ನು ಕೊಡುತ್ತದೆ. ಎರಡನೇ ಸಂಗತಿ ನೋಡ್ತೇವೆ, ದೇವರ ವಾಕ್ಯದ ಆನಂದಿಸಲು ಪಾಪ ಜೀವಿತನ ಹಾಗೆ ಮಾಡ್ತಾರೆ. ಮೂರನೇ ಸಂಗತಿ ನಾವು ಮಾಡ್ತೇವೆ, ದೇವರ ವಾಕ್ಯವನ್ನು ಅದರಲ್ಲಿ ಆನಂದಿಸುವವರು ಎಲ್ಲ ಸಮಯದಲ್ಲಿ ದೇವರನ್ನು ಸ್ತುತಿಸುತ್ತಾರೆ. 4 ಸಂಗತಿ ನೋಡ್ತೇವೆ, ದೇವರ ಆಜ್ಞೆ ಕೈಕೊಂಡು ನಡೆಯುವವರಿಗೆ ಸಂಪೂರ್ಣ ಸಮಾಧಾನ ಸಿಗ್ತದೆ. 5ನೇ ಸಂಗತಿ ನೋಡ್ತೇವೆ, ದೇವರ ಆಜ್ಞೆ ಕೈಕೊಂಡು ನಡೆಯುವವರಿಗೆ ವಿಘ್ನಕರದು ಏನೂ ಇರುವುದಿಲ್ಲ. ಅದೇ 5 ಸಂಗತಿ ನೋಡಬೇಕು. ಮೊದಲನೇ ಸಂಗತಿ ನೋಡ್ತೇವೆ, ದೇವರ ವಾಕ್ಯಗಳನ್ನು ಓದುವುದರಿಂದ, ಧ್ಯಾನಿಸುವುದರಿಂದ ನಮ್ಮ ಆತ್ಮಕ್ಕೆ ಆನಂದವು ಸಿಗುತ್ತದೆ. ನಾವು ನೋಡ್ತೇವೆ 119ನೇ ಕೀರ್ತನೆಯಲ್ಲಿ 72ನೇ ವಾಕ್ಯವನ್ನು ನೋಡೋಣ. ಪ್ರಿಯರೇ, 72, ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಪ್ರಿಯ, ದೇವರ ವಾಕ್ಯವನ್ನು ನೀವು ಆ ಒಂದು ಪ್ರೀತಿಪೂರ್ವಕವಾಗಿ ಓದುವುದಾದರೆ ಮಾತ್ರವೇ ಅದು ನಿಮ್ಮಲ್ಲಿ ಆನಂದವನ್ನು, ಸಂತೋಷವನ್ನು ತರುತ್ತದೆ. ಅದಕ್ಕೆ ದಾವೀದನೇ, ನಾನು ನಿನ್ನ ವಾಕ್ಯಗಳನ್ನು, ನಿನ್ನ ಧರ್ಮಶಾಸ್ತ್ರವನ್ನು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಕ್ಕಿಂತಲೂ ಅತಿ ಪ್ರಿಯ. ಆ ರೀತಿಯಿಂದ ನೀವು ದೇವರನ್ನು ಪ್ರೀತಿಸುವವರು, ಆ ಪ್ರೀತಿ ಇರುವವರು ಮಾತ್ರ ದೇವರ ವಾಕ್ಯವನ್ನು ಓದುತ್ತಾರೆ, ಧ್ಯಾನ ಮಾಡ್ತಾರೆ, ಆನಂದ ಪಡುತ್ತಾರೆ. ಇಂದು ವಾಕ್ಯ ನೋಡ್ತೇವೆ 119ನೇ ಕೀರ್ತನೆಯಲ್ಲಿ 97ನೇ ವಾಕ್ಯ, ನಿನ್ನ ಧರ್ಮಶಾಸ್ತ್ರ ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ಇಡೀ ದಿನ ನಿಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯ ಧ್ಯಾನ ಮಾಡುವುದಾದರೆ ಯಾವ ಚಿಂತೆ, ಯಾವ ಬೇಸರ, ನಿರಾಸೆ, ದಿನ ಪ್ರತಿ ನಿಮ್ಮ ಸಂತೋಷವಿರುತ್ತದೆ. ನಿಮ್ಮ ಮನಸ್ಸಿಗೆ ಸಂತೋಷ ದೊಡ್ಡ ಟಾನಿಕ್ ಆಗಿದೆ. ನಿಮ್ಮ ಆರೋಗ್ಯಕ್ಕೆ ಒಂದು ಉತ್ತಮ ಟಾನಿಕ್ ಆಗಿದೆ ಸಂತೋಷ. ಅದೇ ಕರ್ತನ ಸಂತೋಷ. ನೇಮ 8:10, ದ ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಸ್ಟ್ರೆಂತ್. ಕನ್ನಡದೆ ಕರ್ತನ ಸಂತೋಷವೇ ನಿಮ್ಮ ಆನಂದ. ಯಾವಾಗ ಒಬ್ಬ ವಿಶ್ವಾಸಿ ಸಂತೋಷ ಪಡುತ್ತಾನೋ ಅದೆಲ್ಲ ರೋಗಕ್ಕೂ ಮದ್ದು ಆಗಿದೆ. ಅದಕ್ಕೆ ಆ ಸಂತೋಷ ಪಡಬೇಕಾದ್ರೆ ದೇವರ ವಾಕ್ಯವನ್ನು ಪ್ರೀತಿಪೂರ್ವಕ ಓದುವುದಾದರೆ, ಇಡೀ ದಿನ ಧ್ಯಾನ ಮಾಡಿದೆ, ಅದು ನಮ್ಮ ಇಡೀ ದಿನ ಮನಸ್ಸಿಗೆ ಸಂತೋಷ ಇರುತ್ತೆ. ಯಾವ ಚಿಂತೆ, ಬೇಸರ ಬರಲಿಕ್ಕೆ ಅದು ಬಿಡುವುದಿಲ್ಲ. ಬರೀ ಏನಿದು ವಾಕ್ಯ ನೋಡ್ತೇವೆ 127ನೇ ವಾಕ್ಯ, 119ನೇ ಕೀರ್ತನೆಯಲ್ಲಿ 127ನೇ ವಾಕ್ಯ 127, ನಿಜವಾಗಿ ನಿನ್ನ ಆಜ್ಞೆಗಳು ಬಂಗಾರಕ್ಕಿಂತಲೂ ಅಪರಂಜಿಕ್ಕಿಂತಲೂ ನನಗೆ ಬಹು ಪ್ರಿಯವಾಗಿವೆ. ಪುನಃ ಹೇಳ್ತಾನೆ, ನಿಜವಾಗಿಯೂ ನಿನ್ನ ಆಜ್ಞೆಗಳು ಬಂಗಾರಕ್ಕಿಂತಲೂ ಅಪರಂಜ. ಆ ರೀತಿಯಲ್ಲಿ ನಿಮಗೆ ದೇವರ ವಾಕ್ಯ ಪ್ರೀತಿ ಮಾಡಬೇಕು. ಆಗ ಮಾತ್ರ ನೀವು ದೇವರ ವಾಕ್ಯ ಓದುತ್ತೀರಿ, ಧ್ಯಾನ ಮಾಡ್ತೀರಿ. ಇನ್ನೊಂದು ಎಕ್ಸಾಂಪಲ್ ನೋಡುವ, ಯೆರೆಮೀಯನ ಪ್ರವಾದನ ಪುಸ್ತಕ 15ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಅರೆದ ಆನಂದವೂ ಆದವು. ಸೇನಾಧೀಶ ದೇವರೇ ಯೆಹೋವನೇ. ಬೆಲೆಯಲ್ಲಿ ನೋಡ್ತೇನೆ, ಯೆರೆಮೀಯ ಹೇಳ್ತಾನೆ, ನನಗೆ ದೊಡ್ಡ ಮಾತನ್ನು ಆಹಾರ ಮಾಡಿ. ಅಂದರೆ ಈಗ ನೀವು ಕೇಳುವ ಈ ಟಿ ವಿ ಅಂತ ಕೆಲವು ಮಾತುಗಳನ್ನು ನೀವು ಆಹಾರವಾಗಿ ನೀವು ಸ್ವೀಕಾರ ಮಾಡಬೇಕು, ಪ್ರೀತಿಪೂರ್ವಕ ಅಂಗೀಕಾರ ಮಾಡಬೇಕು. ಹಾಗಂತೆ ಅದು ನಿಮ್ಮ ಆತ್ಮಕ್ಕೆ, ಮನಸ್ಸೇ ಹರ್ಷವು ಆನಂದ ಉಂಟು ಮಾಡ್ತಾರೆ. ಇವತ್ತು ಈ ಲೋಕದಲ್ಲಿ ಎಲ್ಲಿಯೂ ಸಂತೋಷವಿಲ್ಲ ಪ್ರಿಯರೇ. ಲೋಕದಲ್ಲಿ ನೋಡಿದರೆ ಎಲ್ಲ ದುಃಖ, ಕಣ್ಣೀರು, ಕಷ್ಟ, ವೇದನೆ ನೋಡ್ತೇವೆ. ಪೇಪರ್ ನ್ಯೂಸ್ ಓದಿದರೆ ಎಲ್ಲ ಪೇಪರ್ ನೋಡ್ತೇವೆ. ಆಗದೆ ಆ ದೇವರ ಮಕ್ಕಳಾಗದ ನಾವು ಪ್ರಿಯರೇ ಈ ನಮ್ಮ ಮನಸ್ಸಿಗೆ ಸಂತೋಷ ಪಡಬೇಕು ಪ್ರಿಯರೇ. ಅದು ಯಾವಾಗ ನೀವು
ಪ್ರೀತಿ ಮಾಡುತ್ತಿದ್ದಾರೆ ವಾಕ್ಯ ಓದುವುದಕ್ಕೆ. ಅಂಥವ್ರ ಪರೇ ಹೇಗಾದರೂ ಸಮಯ ಮಾಡಿದ್ದಾರೆ ಅವಾಗ ಹಗಲು ರಾತ್ರಿ ಓದುವವರಾಗಬೇಕು, ಧ್ಯಾನ ಮಾಡಬೇಕು. ಎಷ್ಟು ವಾಕ್ಯ ಓದಿ ಧ್ಯಾನ ಆಗ ಈ ವಾಕ್ಯವು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಆನಂದ ಉಂಟು ಮಾಡುತ್ತದೆ. ಈ ಆನಂದವು ಇಡೀ ನಿಮ್ಮ ಶರೀರಕ್ಕೆ ಆರೋಗ್ಯವಂತರಾಗಿ ಕಾಪಾಡುತ್ತದೆ. ಅದಕ್ಕೆ ಪ್ರೇರೆ ಇವತ್ತು ನಿಮಗೆ ಆರೋಗ್ಯ ಬೇಕಾ? ನಿಮಗೆ ಇವತ್ತು ಕ್ರಿಸ್ತನ ಮನಸ್ಸು ಬೇಕಾ? ನಿಮಗೆ ಚಿಂತೆಯಿಲ್ಲದೆ ಜೀವನ ಮಾಡಬೇಕಾ? ದೇವರ ವಾಕ್ಯನ ಪ್ರೀತಿ ಮಾಡಿರಿ, ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ, ಹಾಗೆ ವಾಕ್ಯವನ್ನು ಆಹಾರ ಮಾಡಿಕೊಳ್ಳಿರಿ. ಅದು ನಿಮಗೆ ಆನಂದವನ್ನು ಉಂಟು ಮಾಡ್ತಾ ಎಂಬುದಾಗಿ ದಾವೀದನು ಯೆರೆಮೀಯನ ಪ್ರವಾದಿಯಲ್ಲಿ ಹೇಳುತ್ತಾನೆ. ಪರೇ ಈಗ ಎರಡನೇ ನೋಡ್ತೇವೆ, ಯಾರು ದೇವರ ವಾಕ್ಯವನ್ನು ಪ್ರೀತಿಸ್ತಾರೋ ಅವರು ಮಿಥ್ಯವಾದನ್ನು ಹಾಗೆ ಮಾಡುತ್ತಾರೆ, ಅಂದರೆ ಪಾಪ ಜೀವಿತವರು ಹಾಗೆ ಮಾಡುತ್ತಾರೆ. ಅಂಥವರು ಮಾತ್ರ ಪಾಪ ಜೀವಿತ ಹಾಗೆ ಮಾಡ್ತಾರೆ. ನಾವು ನೋಡೋಪ್ರೆ ಹೇಗೆ ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, Proverbs 8:13. ಯವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸ್ತದೆ, ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ. ಪ್ರೇಲೆ ಸೋಲು ಮಾಡ್ತೇನೆ. ಯಾವಾಗ ದೇವರನ್ನು ಪ್ರೀತಿಪೂರ್ವಕ ಓದುತ್ತೀರೋ, ಧ್ಯಾನ ಮಾಡುತ್ತೀರೋ, ಅಥವಾ ಕೇಳಿ ವಾಕ್ಯವನ್ನು ಹಾರ ಮಾಡಿಕೊಳ್ಳೋ, ಹಾಗೆ ವಾಕ್ಯವು ಎಂತ ನಿಮ್ಮ ಮೇಲೆ ಭಯವನ್ನು ತರ್ತದೆ. ಈ ವಾಕ್ಯ ನಿಮ್ಮ ಮೇಲೆ ಭಯ ಉಂಟು ಮಾಡುವ ಅದು ಎಂತಿದೆ, ನಿಮಗೆ ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ. ಪಾಪವನ್ನು ಹಾಗೆ ಮಾಡ್ತೀರಿ ಪ್ರೇರೆ. ಕುಟಿಲ ಭಾಷಣ, ಅಹಂಕಾರ ಇದು ಹಾಗೆ ಮಾಡಿ. ಅದು ಯಾವಾಗ ನೀವು ವಾಕ್ಯನ ಪ್ರೀತಿ ಮಾಡಿದಿರೋ, ವಾಕ್ಯ ಓದಿಲ್ಲೋ ಅವರಲ್ಲಿ ಪಾಪವು ಅದು ಬಂದು ಸೇರುತ್ತೆ. ಗೊತ್ತೇ ಆಗದೆ ಪ್ರೇರೆ ಪಾಪವು ಗೂಡು ಕಟ್ಟು. ಅದಕ್ಕೆ ನೆನಪಿಟ್ಟುಕೊಂಡು ಪ್ರೇರೆ, ನಿಮ್ಮ ಆತ್ಮದಲ್ಲಿ ಪಾಪವು ಗೂಡು ಕಟ್ಟುವುದರೆ ಒಂದಿನ ನಿಮ್ಮ ಆತ್ಮ ಸಾಯುತ್ತದೆ. ಅದಕ್ಕೆ ದಿನಾಲು ಪ್ರೇರೆ ಎಲ್ಲಕ್ಕಿಂತಲೂ ಅಲ್ಲಿ ದಾವೀದನು ದೊಡ್ಡ ಸಂಪತ್ತಿಗಿಂತಲೂ ದೊಡ್ಡ ಆರ್ಥಿಕ ಐಶ್ವರ್ಯಕ್ಕಿಂತಲೂ ದೇವರ ವಾಕ್ಯವನ್ನು ಓದುವುದನ್ನು ಆನಂದ ಪಡುತ್ತಾನೆ. ಆ ರೀತಿ ದೇವರ ವಾಕ್ಯವನ್ನು ಓದುವುದರಲ್ಲಿ ಪ್ರೀತಿಪೂರ್ವಕ ಓದುವುದಾದರೆ, ಪ್ರೀತಿಪೂರ್ವಕ ಧ್ಯಾನ ಮಾಡುವುದರೆ ಬರೇ ಆ ವಾಕ್ಯವು ನಿಮ್ಮ ಒಳಗೆ ಪಾಪವನ್ನು ನಿಲ್ಲಲಿಕ್ಕೆ ಬಿಡುವುದಿಲ್ಲ. ಅದು ವಾಕ್ಯ ಎಂದರೆ ನಿಮ್ಮ ಪಾಪವನ್ನು ಅದು ಓಡಿಸ್ತದೆ. ಆಗ ನೀವು ಪಾಪವನ್ನು, ಕುಟಿಲ ಭಾಷಣ, ಅಹಂಕಾರವನ್ನು ಹಾಗೆ ಮಾಡುತ್ತಾರೆ. ಅದಕ್ಕೆ ದೇವರ ವಾಕ್ಯ ಅತಿ ಹೆಚ್ಚು ಪ್ರೀತಿ ಮಾಡಿರಿ, ಅತಿ ಧ್ಯಾನ ಮಾಡಿರಿ. ಆಗ ಮಾತ್ರ ನೀವು ಮಿಥ್ಯವಾದ ವಾಕ್ಯವನ್ನು ಕಡಿಮೆ ಓದಿದ್ದರು. ವಾಕ್ಯ ಓದಿಲ್ಲೋ ಪಾಪವು ನಿಮ್ಮ ಒಳಗೆ ಗೂಡು ಮಾಡಿಕೊಂಡು ಪಾಪವು ನಿಮಗೆ ನಷ್ಟ, ಶಿಕ್ಷೆ, ಕಷ್ಟಗಳು ಅದಕ್ಕೆ ನೀವು ಅವಕಾಶ ಕೊಡಬೇಡಿ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಯೋನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ಇದಾದ ಮೇಲೆ ಯೇಸು ಅವನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದೀತು ಅಂದನು. ನೋಡ್ತೇವೆ, 38 ವರ್ಷದಿಂದ ಅಸ್ವಸ್ಥ ಒಬ್ಬ ರೋಗಿ ಆ ಬೆಸ್ತದ ಕೊಲದಲ್ಲಿ ಬಿದ್ದು ಇದ್ದನು. ಎಲ್ಲರೂ ಅವನು ಗುಣವಾಗಿದೆ. ಆದರೆ ಯೇಸು ಕ್ರಿಸ್ತನು ಅವನು ಗುಣ ಮಾಡುತ್ತಾನೆ. ಆ ಗುಣ ಆದ ನಂತರ ಯೇಸು ಕ್ರಿಸ್ತ ಆ ರೋಗಿ ಹೇಳ್ತಾನೆ, ನಿನಗೆ ಸ್ವಸ್ಥವಾಯ್ತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ಹೆಚ್ಚಿನ ಕೇಡು ಬಂದಿತ್ತು ಅಂದರೆ ಇವತ್ತು ಯೇಸು ಕ್ರಿಸ್ತ ನಂಬಿಕೆ ಇಟ್ಟವರು ನೀವು ಪ್ರೇರೆ. ಯೇಸು ಕ್ರಿಸ್ತ ನಂಬಿಕೆ ಇಡೋದ್ರ ಮುಖಾಂತರ, ದೇವರ ಸೇವೆ ನಿಮಗೆ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ನಿಮ್ಮ ರೋಗಗಳು ಗುಣವಾಗ್ತವೆ ಪ್ರೇರೆ. ದೇವರು ನಿಮ್ಮಲ್ಲಿ ಅದ್ಭುತಗಳು ಮಾಡುತ್ತಾನೆ. ಈ ಅದ್ಭುತಗಳು ನೀವು ಹೊಂದಿದ ನಂತರ, ನಿಮ್ಮ ರೋಗ ಗುಣ ಆದ ನಂತರ, ಬಿಡುಗಡೆ ಆದ ನಂತರ ಪುನಃ ಪಾಪವನ್ನು ಮಾಡಬೇಡಿರಿ, ಪಾಪಕ್ಕೆ ದಾಸರಾಗಬೇಡಿ. ಪಾಪ ಮಾಡಿ ಪುನಃ ಇದಕ್ಕೆ ಹೆಚ್ಚಿನ ಕೇಡು ಬರ್ತಾರೆ ಅಂತ ಯೇಸು ಕ್ರಿಸ್ತ. ಇವತ್ತು ಅನೇಕರು ಪರಿ ಯೇಸು ಕ್ರಿಸ್ತ ನಮ್ಮ ನಂಬಿಕೆ ಇಡುತ್ತಾರೆ, ರೋಗ ಸೌಖ್ಯ ಕೂಟಕ್ಕೆ ಬರ್ತಾರೆ, ಸಭೆಗೆ ಬರ್ತಾರೆ, ಗುಣ ಹೊಂದುತ್ತಾರೆ, ಅದ್ಭುತ ಅಂತಾರೆ. ಆನಂತರ ಅವರು ಯೇಸುವನ್ನು ಮರೆತು ಬಿಡ್ತಾರೆ, ಸಭೆಗೆ ಬರೋದಿಲ್ಲ, ಪಾಪ ಮಾಡಿ ಪುನಃ ಡಬ್ಬಲ್ ಆ ಕಷ್ಟ ಬರೋದಕ್ಕೆ. ಅದಕ್ಕೆ ಯೇಸು ಕ್ರಿಸ್ತ ನಂಬಿಕೆ ಇಟ್ಟವರು ನೀವು ಆ ನಂಬಿಕೆ ದೃಢವಾಗಿ ನಿಲ್ಲಿರಿ. ಪುನಃ ಪಾಪ ಮಾಡಬೇಡಿ. ಪಾಪ ಮಾಡಿ ಪುನಃ ನಿಮಗೆ ಕೇಡು ಬರೋದಕ್ಕೆ ಇಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಯೇಸು ಕ್ರಿಸ್ತನನ್ನು ನಂಬಿದವರು ಆ ಪಾಪನ ಹಾಗೆ ಮಾಡಬೇಕಾದ್ರೆ ಆತನ ವಾಕ್ಯಗಳನ್ನು ಪ್ರೀತಿ ಮಾಡಬೇಕು. ದಿನವೆಲ್ಲ ಅದು ನಿಮಗೆ ಧ್ಯಾನವಾಗಬೇಕು. ಆಗ ನಿಮ್ಮ ಜೊತೆ ಪಾಪ ಮಾಡಲಿಕ್ಕೆ ಅದು ಬಿಡುವುದಿಲ್ಲ. ಪಾಪವು ಹಾಗೆ ಮಾಡುತ್ತೀರಿ, ಪಾಪವನ್ನು ಬಿಟ್ಟು ಬಿಡುತ್ತೀರಿ ಮತ್ತು ನಿಮಗೆ ಯಾವಾಗಲೂ ಆಶೀರ್ವಾದ ನಿಮ್ಮನ್ನು ಹಿಂಬಲಿಸಿಕೊಂಡೇ ಇರುತ್ತದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡುವ. ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12ರಿಂದ 16ನೇ ವಾಕ್ಯ ತನಕ. ಈಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೊಳಿಸಿ ನೀವು ದೇಹದ ದುರಾಸೆಗಳಿಗೆ ಒಳಪಡಬೇಡಿರಿ. ಹೇಳ್ತಾನೆ, ಈಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೊಳಿಸಿ ನೀವು ದೇಹದ ದುರಾಸೆ ಒಳಪಡಬೇಡಿರಿ. ಇದು ಅರ್ಥವಾದ ಬರೀ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರು ನೀರಲ್ಲಿ ಮುಳುಗಿದ ಅಂತ ತೆಗೆದುಕೊಳ್ಳಬೇಕು. ನೀರಲ್ಲಿ ಮುಳುಗಿದ ಅರ್ಥ ಏನೆಂದರೆ, ಅದನ್ನು ದೇವರನ್ನು ಪ್ರತಿಜ್ಞೆ ಮಾಡ್ತಾರೆ, ಈ ನೀರಿನಲ್ಲಿ ನಾನು ಮುಳುಗುವಾಗ
ನನ್ನ ಪೂರ್ವ ಸ್ವಭಾವವನ್ನು ನಾನು ಯೇಸು ಕ್ರಿಸ್ತನೊಟ್ಟಿಗೆ ನಾನು ದಫನ ಮಾಡುತ್ತೇನೆ ಮತ್ತು ಯೇಸು ಕ್ರಿಸ್ತನೊಟ್ಟಿಗೆ ನಾನು ಪುನರುತ್ಥಾನ ಸಕ್ರಿಯ ನಾನು ಯೇಸು ಕ್ರಿಸ್ತನೊಟ್ಟಿಗೆ ಹೊಸ ವ್ಯಕ್ತಿಯಾಗಿ ಜೀವಿಸುತ್ತೇನೆ ಎಂಬುದಾಗಿ ಪ್ರತಿಜ್ಞೆಪೂರ್ವಕವಾಗಿ ನೀರಿನಲ್ಲಿ ಮುಳುಗಿ ತೆಗೆದುಕೊಳ್ಳುವುದು ಅದು ಅರ್ಥವಾಗಿದೆ. ಮತ್ತು ಇನ್ನೂ ಅರ್ಥವಾಗಿದೆ, ನೀರಿನ ತೆಗೆದುಕೊಳ್ಳುವುದು ಯೇಸು ಕ್ರಿಸ್ತನ ಮರಣದಲ್ಲಿ ಮತ್ತು ಪುನಃ ಪಾಲುವರಾಗುತ್ತೀರಿ. ಅದೇ ಅಪೊಸ್ತಲ ಹೇಳ್ತಾನೆ, ನೀವು ನೀರಿನ ಪ್ರತಿಜ್ಞೆ ಮಾಡಿದ್ದೀರಿ ಏನೆಂದರೆ ನಿಮ್ಮ ಪಾಪನ ಸಾಯುತ್ತೀರಿ ಮತ್ತು ಸತ್ತಿದ್ದೀರಿ ನಂಬಿಕೆ ಮುಖಾಂತರ. ಪುನಃ ಪಾಪವನ್ನು ಮಾಡಲಿಕ್ಕೆ, ಪಾಪವನ್ನು ಆಳುವುದಕ್ಕೆ ಬಿಡಬಾರದು. ಪ್ರೇರೆ ನೋಡಿ, ನಿಮಗೆ ಆರಿಸಿಕೆ ಉಂಟು, ನಿಮ್ಮ ಸ್ವಂತ ಯಾರ ಒತ್ತಾಯ ಇಲ್ಲದೆ ನೀವಾಗಿ ಯೇಸು ಕ್ರಿಸ್ತನನ್ನು ಈ ಮುಖಾಂತರ ಆಗ್ಬೋದು, ದೇವರ ಸೇವಕರು ಕೊಡುವ ಮುಖ ಅಂಗೀಕಾರ ಮಾಡಿರಬಹುದು. ನಿಮ್ಮ ಸ್ವಂತ ಇಷ್ಟದಿಂದ ನೀವು ನೀರಿನ ಮುಳಿ ದೀಕ್ಷೆ ತೆಗೆದುಕೊಳ್ಳಬಹುದು. ನಿಮ್ಮ ಸ್ವಂತ ಇಷ್ಟದಿಂದ ದೀಕ್ಷೆ ತಗೊಂಡ ನಂತರ ನಿಮ್ಮ ಜವಾಬ್ದಾರಿ ಎಂದರೆ ಪುನಃ ಪಾಪಕ್ಕೆ ಆಳುವುದಕ್ಕೆ, ಪಾಪ ಮಾಡುವುದಕ್ಕೆ ನೀವು ಒಪ್ಪಿಸಿಕೊಡಬಾರ್ದು. ನಿಮ್ಮ ಶರೀರಗಳನ್ನು ಒಪ್ಪಿಸಿಕೊಟ್ಟರೆ ಅಂತಂದರೆ ಪಾಪವು ನಿಮ್ಮನ್ನು ಪುನಃ ನಿಮ್ಮ ಮೇಲೆ ದೊರೆತನ ಮಾಡುತ್ತದೆ. ಅದಕ್ಕೆ ನೀವು ಅಪೊಸ್ತಲನೇ ಈ ಗುರುದಿಂದ ಸಾಹಿತ್ಯ ನಿಮ್ಮ ದೇಹದ ಮೇಲೆ ಪಾಪನ ಆಳಗೊಳಿಸಿ ನೀವು ದೇಹ ದೂರತೆ ಒಳಪಡಬೇಡಿರಿ. ಅದು ಬಿಡಬೇಕಾದ್ರೆ ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸಬಾರದು, ದುಷ್ಟತ್ವ ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರಿಗಿಂತ ಜೀವಿತರಾಗಲಾಗಿ ನಿಮ್ಮನ್ನು ದೇವರು ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಬರೀ ಅಪೊಸ್ತಲನು ಪದೇ ಪದೇ ಹೇಳ್ತಾನೆ, ನೀರಲ್ಲಿ ಮುಳುಗಿಸಿ ಅಂದುಕೊಂಡು ಬರೀ ಹೆಸರಿಗೆ ಮಾತ್ರ ನೀರಲ್ಲಿ ಮುಳುಗಿಸಿ ಅಂದ್ಕೊಳ್ಳೋದಲ್ಲ, ನೀರಲ್ಲಿ ಮುಳುಗಿಸಿನ ಅರ್ಥಭರಿತವಾಗಿ ತೆಗೆದುಕೊಳ್ಳಬೇಕು. ಅರ್ಥಭರಿತಗೊಂಡ ಅರ್ಥ ನೀವು ಪ್ರತಿಜ್ಞೆ ಮಾಡಬೇಕು, ಈ ನೀರು ಮುಳುಗಿಸಿಕೊಂಡು ನಾನು ನನ್ನ ಪಾಪಾದಿನ ಸ್ವಭಾವಕ್ಕೆ ಅದನ್ನು ಸಾಯುತ್ತೇನೆ ಮತ್ತು ನಾನು ಯೇಸು ಕ್ರಿಸ್ತನೊಟ್ಟಿಗೆ ನಾನು ಯೇಸು ಕ್ರಿಸ್ತನ ವಾಕ್ಯಕ್ಕೆ ವಿಧಾನ ಜೀವಿಸ್ತೇನೆ ಎಂಬುದಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು. ಆದರೆ ಪುನಃ ಪಾಪ ಮಾಡಲಿಕ್ಕೆ ಅವಕಾಶ ಕೊಡಬೇಡಿರಿ. ಅದೇ ಅಪೊಸ್ತಲನೇ ನಿಮ್ಮ ಶರೀರ ಅಂಗಗಳನ್ನು ಪ್ರತಿದಿನ ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳಾದರೆ ಸಮರ್ಪಣೆ ಮಾಡಿಕೊಡಬೇಕು. ಅಂದರ್ಥ ದಿನ ನಿಮ್ಮ ಅಂಗಗಳನ್ನು ವಿಧೇಯತ್ವಕ್ಕೆ ಸಮರ್ಪಣೆ ಮಾಡಿಕೊಡಬೇಕು. ಆಗ ನೀವು ನೀತಿವಂತ ಕ್ರಿಯೆ ಮಾಡುತ್ತೀರಿ. 14 ವಾಕ್ಯದಲ್ಲಿ, ಯಾಕೆಂದರೆ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದು. ಆಗ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರ ಇಲ್ಲದರೆ ಸೈತಾನ ನಿಮ್ಮ ಮೇಲೆ ಅಧಿಕಾರ ಇಲ್ಲ, ರೋಗಕ್ಕೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. ಅದಕ್ಕೆ ಬರೀ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದಂತೆ ನೀವೇನು ಮಾಡಬೇಕು, ಪಾಪಕ್ಕೆ ನಿಮ್ಮ ಅಂಗವನ್ನು ಒಪ್ಪಿಸಿಕೊಳ್ಳದೆ ದಿನಾಲು ನೀತಿಯ ಕೃತ್ಯ ಮಾಡೋ ಸಾಧನೆ ಸಮರ್ಪಣೆ ಮಾಡಿಕೊಂಡಿದ್ದರೆ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರವಿಲ್ಲ. ನೀವು ಧರ್ಮ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. 15 ವಾಕ್ಯದಲ್ಲಿ, ಹಾಗಾದರೇನು ನಾವು ಧರ್ಮಶಾಸ್ತ್ರದಿನರಲ್ಲ ಅಧೀನರಲ್ಲ, ಕೃಪಾಧೀನರಾದ ಪಾಪನ ಮಾಡಬಹುದು, ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧರಾಗುತ್ತೀರಿ ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿರಿ ಎಂದು ನಿಮಗೆ ಗೊತ್ತಿಲ್ಲವೋ. ಪಾಪಕ್ಕೆ ದಾಸರದೆ ಮರಣೆಯ ಫಲ, ನಂಬಿಕೆ ವಿಧೇಯತೆಗೆ ದಾಸರದ ನೀತಿಯ ಫಲ. ಇಲ್ಲ ಹೇಳ್ತಾನೆ, ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ನೀಲಿ ಮುಳಿತ ಅಂದ್ಕೊಂಡಿದ್ದೀರಿ, ಪುನಃ ನೀವು ನಿಮ್ಮ ಸಂಘವನ್ನು ಪಾಪಕ್ಕೆ ಒಪ್ಪಿಸಿಕೊಳ್ಳುತ್ತಾರೆ ಮರಣ ಬರುತ್ತದೆ. ಮರಣ ಅಂದ್ರೇನು, ನಿಮಗೆ ಕಷ್ಟ, ಸಂಕಟ, ನೋವು, ವೇದನೆ, ನಿರಾಸೆ, ಜಿಗುಪ್ಸೆ, ಚಿಂತೆ ಎಲ್ಲ ಸಂಗತಿಗಳು ನಿಮ್ಮಲ್ಲಿ ಬರ್ತವೆ. ಆತ್ಮದಲ್ಲಿ ಜೀವ ಕಳೆದುಕೊಳ್ಳುತ್ತೀರಿ. ಬರೀ ಆತ್ಮಿಕ ಬರುಡುತನ, ಪ್ರಾರ್ಥನೆ ಮಾಡಲಿಕ್ಕೆ ಆಸಕ್ತಿ ಇಲ್ಲ, ವಾಕ್ಯ ಓದಲಿಕ್ಕೆ ಆಸಕ್ತಿ ಇಲ್ಲ, ಈ ರೀತಿಯೆಲ್ಲ ಒಂದು ಮರಣದ ಅವಸ್ಥೆ ಬರುತ್ತದೆ. ಅದರ ನಂಬಿಕೆ ವಿಧೇಯತ್ವಕ್ಕೆ ದಾಸರಾದ ನೀತಿ ಅಂದರೆ ನೀವು ಎಷ್ಟು ನಂಬಿಕೆ ಇಟ್ಟಿದೆ, ಆ ನಂಬಿಕೆಯಿಂದ ದಿನಾಲು ನಿಮ್ಮ ಶರೀರ ಅಂಗಗಳ ವಿಧೇಯತ್ವಕ್ಕೆ ನೀವು ಒಪ್ಪಿಸಿಕೊಳ್ಳುವುದರೆ ನೀವು ನೀತಿವಂತರಾಗ್ತೀರಿ. ನೀತಿವಂತರಿಗೆ ಅಭಿವೃದ್ಧಿ, ನೀತಿವಂತ ಫಲ ನೀತಿವಂತನ ದೇವರು ಆಶೀರ್ವಾದ ಮಾಡುತ್ತಾನೆ. ನೀತಿವಂತರಿಗೆ ಆದ ದಯೆಯು ಬರೇ ಅವನ ನೀತಿವಂತ ದೇವರ ದಯೆ ಉಂಟು. ನೀತಿವಂತರೊಂದಿಗೆ ಹಸಿವೆಗೊಳಿಸನು. ನೀತಿವಂತ ಕಷ್ಟ ಅನೇಕವಿದ್ದರೂ ಎಲ್ಲ ತುಂಬ ಆಶೀರ್ವಾದ ನೀತಿವಂತಿದ್ದರೆ ವಾಗ್ದಾನ ಮಾಡಿ ಎಲ್ಲ ಆಶೆ ನಿಮಗೆ ಸಿಗುತ್ತವೆ. ಆದರೆ ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ನೀರು ಮುಳಿದ ಅಂದ್ಕೊಂಡಿದ್ದೀರಿ, ಸಭೆಗೆ ಬರ್ತೀರಿ, ಆದರೆ ಪುನಃ ಪಾಪಕ್ಕೆ ನೀವು ದಾಸರಾಗುವುದರೆ ನಿಮಗೆ ಆಶೀರ್ವಾದ ಸಿಗುವುದಿಲ್ಲ. ನಿಮಗೆ ಕಷ್ಟ, ಸಂಕಟ ಬೆನ್ನಟ್ಟಿಕೊಂಡೇ ಬರುತ್ತವೆ. ಅದಕ್ಕೆ ಅಪೊಸ್ತಲರು ಪುನಃ ನಿಮಗೆ ಆ ಮರಣದ ಅವಸ್ಥೆ, ಆ ಕಷ್ಟ, ಆ ಸಂಕಟ, ನೋವು, ವೇದನೆ, ಚಿಂತೆ ಬರಬಾರದು. ಯಾವಾಗಲೂ ಸೌಖ್ಯವಾಗಿರಬೇಕು, ಸಂತೋಷವಾಗಿರಬೇಕು, ಆಶೀರ್ವಾದವಾಗಿದೆ. ಏನು ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾಗಬೇಕು. ಆಗ ನೀವು ನೀತಿವಂತರಾಗ್ತೀರಿ. ನೀತಿವಂತಿಗೆ ಫಲ, ನೀತಿವಂತಿಗೆ ಆಶೀರ್ವಾದ ನಿಮಗೆ ಸಿಗ್ತದೆ. ನೀತಿವಂತಿಕೆಯ ವಜ್ರಕವನ್ನು ಹಾಕ್ಕೊಂಡು ಸೈತನ ಮೇಲೆ ಯುದ್ಧ ಮಾಡಿ ಇದೆಲ್ಲ ನಿಮಗೆ ಪ್ರಯೋಜನ ಸಿಗ್ತದೆ. ಪ್ರೇರೆ ಅದಕ್ಕೋಸ್ಕರ ಜಾಗರೂಕರಾಗಿರಿ, ನೀತಿವಂತರಾಗಿರಿ, ಆಶೀರ್ವಾದಕೊಳ್ಳಿರಿ, ಅಭಿವೃದ್ಧಿ ನೀತಿವಂತನಿಗೆ ಅನೇಕ ವಾಗ್ದಾನಗಳು ನಿಮಗೆ ಸಿಗುತ್ತವೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಪ್ರೇರೆ 1 ಕೊರಿಂಥದವರ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 33 ಮತ್ತು 34ನೇ ವಾಕ್ಯ, ಮೋಸ ಹೋಗಬೇಡಿರಿ,
ದುಷ್ಟ ಸಾಹಸವು ಸದಾಚಾರವನ್ನು ಕೆಡಿಸುತ್ತದೆ. ಅಪ್ಪಸ್ತಲರು ಮೋಸ ಹೋಗಬೇಡಿರಿ. ದುಷ್ಟರೊಟ್ಟಿಗೆ ಸಹವಾಸ ಮಾಡಿದರೆ ಅದು ಸದಾಚಾರ ಕೆಡಿಸುತ್ತದೆ. ಇಂಥ ಆಮಲ್ ನಿಂದಿಸಲು ನೀತಿವಂತರಾಗಿರಿ. ಇವತ್ತು ಅನೇಕ ವಿಶ್ವಾಸಿಗಳು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೆ, ಸಭೆ ಬರ್ತಾರೆ, ಆದರೆ ದುಷ್ಟರ ಸಹವಾಸದಲ್ಲಿ ಇಜ್ಜೋಡಾಗುತ್ತೆ. ಅದಕ್ಕೋಸ್ಕರ ಅವರು ಏನಾಗ್ತಾರೆ, ಅವರು ಆ ದುಷ್ಟರೊಟ್ಟಿಗೆ ಸೇರಿ ಆಮಲಿಂದ ಪಾಪ ಜಾತಿಗೆ ಅಪ್ಪಸ್ತಲರು ಅಂಥ ಆಮಲಿಂದ ನೀತಿವಂತರಾಗಿರಿ. ಅದರ್ಥ ಪಾಪವನ್ನು ಬಿಟ್ಟು ಬಿಡಬೇಕು. ಪುನಃ ಪಾಪವನ್ನು ಬಿಟ್ಟು ಬಿಡಬೇಕು. ಕೆಲವರಿಗೆ ದೇವರ ನಾನೇವಿಲ್ಲ, ನಿಮಗೆ ನಾಚಿಕೆ ಹುಟ್ಟುವುದೆಂದು ಹೇಳುತ್ತೇನೆ. ಯಾವಾಗ ನೀವು ದೇವರನ್ನು ಪ್ರೀತಿಸ್ತೀರೋ ವಾಕ್ಯದ ಆಗ ನಿಮಗೆ ನೀವು ಪಾಪವನ್ನು ಬಿಟ್ಟು ಬಿಡಲಿಕ್ಕೆ ನಿಮಗೆ ಸಾಧ್ಯವಾಗದೆ. ಪಾಪವನ್ನು ಬಿಟ್ಟು ಬಿಡಬೇಕಾ, ಪಾಪವನ್ನು ಹಾಗೆ ಮಾಡಬೇಕಾ, ಅದಕ್ಕೆ ಸೀಕ್ರೆಟ್ ಕೀ ಆಗಿದೆ. ದಿನಾಲು ದೇವರ ವಾಕ್ಯವನ್ನು ಪ್ರೀತಿಪೂರ್ವಕವಾಗಿ ಓದುವ ಅಭ್ಯಾಸ ಮಾಡಿಕೊಳ್ಳಿರಿ. ಓದಿದಾಗೆ ಅದು ಧ್ಯಾನ ಮಾಡಿರಿ. ಧ್ಯಾನ ಮಾಡಿದಾಗ ಹಾಗೆ ವಿಧೇಯರಾಗಿರಿ. ಆಗ ನಿಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದ ಬರ್ತದೆ. ನಿಮ್ಮ ಜೀವಿತ ಪಾಪವನ್ನು ನೆಲೆಗೊಳ್ಳುವುದಿಲ್ಲ. ನೀವು ನೀತಿವಂತರಾಗ್ತೀರಿ. ನೀತಿವಂತಿಕೆ ವಜ್ರಕ್ಕೆ ಹೋದರೆ ನೀತಿವಂತಿಕೆ ಎಲ್ಲ ಆಶೀರ್ವಾದ ನಿಮಗೆ ಸಿಗುತ್ತದೆ. ಪ್ರಿಯರೇ, ಇನ್ನೊಂದು ಎಕ್ಸಾಂಪಲ್ ನಾವು ನೋಡುತ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ. ಎಫೆಸಿಯನ್ಸ್ 4:22-24 ತನಕ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆ ಕೆಟ್ಟು ಹೋಗುವಂಥದ್ದು. ಯೇಸು ಕ್ರಿಸ್ತನ ಉಪದೇಶ ಬರೀ ಯೇಸು ನಂಬಿಕೆ ಇಡುವುದು ಮತ್ತು ನೀರಲ್ಲಿ ಮುಳುಗಿ ದೇಶಗಳು ಮಾತ್ರ ಅಲ್ಲ, ದಿನಾಲು ದೇವರ ವಾಕ್ಯವನ್ನು ಓದಬೇಕು. ಯಾಕಂದರೆ ನಿಮ್ಮ ಪೂರ್ವ ಸ್ವಭಾವವನ್ನು ಓದಿ ತೆಗೆದು ಹಾಕಬೇಕು. ಮತ್ತು ನೂತನ ಸಮುದ್ರಿಸಿದೆ ದಿನಾಲು ಓದಿದ ಹಾಗೆ ದೇವರ ವಾಕ್ಯ ವಿಧಿ ಆಗುವುದೇ ನೂತನ ಸಮುದ್ರಿಸ್ತೀರಿ. ಇದು ಯೇಸು ಕ್ರಿಸ್ತನ ಉಪದೇಶ ಎಂಬುದೇ ಅಪ್ಪಸ್ತಲನು ಹೇಳ್ತಾನೆ. 23 ನೀವು ನಿಮ್ಮ ಅಂತರದಲ್ಲಿ ಹೊಸ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವ ದೇವರ ಒಳಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇಹ ಭಯದಿಂದ ನಿರ್ಮಿಸಲ್ಪಟ್ಟಿದೆ. ನೂತನ ಸ್ವಭಾವ ಧರಿಸಿಕೊಳ್ಳುತ್ತೇನೆ. ದಿನಾಲು ದೇವರ ವಾಕ್ಯ ಓದುವವರಾಗಬೇಕು. ದೇವರ ವಾಕ್ಯದ ಆಜ್ಞೆಗಳಿಗೆ ವಿಧೇಯರಾಗುವಾಗ ನೀವು ದಿನಾಲು ನೂತನ ಸಮುದ್ರ, ಆಗ ನಿಮ್ಮಲ್ಲಿ ಯೇಸು ಕ್ರಿಸ್ತನ ಸ್ವಭಾವ ಪವಿತ್ರ 30 ಫಲಗಳು ತೋರಿ ಬರ್ತವೆ. ಇದು ಪ್ರೇರೆ, ನೀವು ವಾಕ್ಯನ ಪ್ರೀತಿ ಮಾಡಿ ಧ್ಯಾನ ಮಾಡಿದರೆ ಮಾತ್ರವೇ ಅದು ವಿಧೇಯತೆಗೆ ನಮ್ಮ ನಡೆಸಿದೆ. ವಿಧೇಯರಾಗುವಾಗ ನೀವು ಯೇಸು ಕ್ರಿಸ್ತನ ಸಾರೂಪ್ಯ ಪವಿತ್ರ ಫಲಗಳು ತೋರಲ್ಪಡುತ್ತೆ, ನೀತಿವಂತರೇ ಕಾಣಲ್ಪಡುತ್ತೀರಿ ಎಂಬುದಾಗಿ ಅಪೊಸ್ತಲ ಪೌಲನು ಇಲ್ಲಿ ಹೇಳುತ್ತಾನೆ. ಪುನಃ ನಾವು ನೋಡೋ ವಾಕ್ಯ 1 ಯೋಹನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ನನ್ನ ಪ್ರಿಯದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನ ಯೇಸು ಕ್ರಿಸ್ತನ ಸಹಾಯಕ ನಮಗಿದ್ದಾನೆ. ಪುನಃ ಇಲ್ಲಿ ಹೇಳ್ತೇನೆ, ದೇವರ ಮಕ್ಕಳಾದವರು ಇದನ್ನು ಪುನಃ ಪಾಪ ಮಾಡಬಾರ್ದು, ಪಾಪಕ್ಕೆ ದಾಸರಾಗಬಾರ್ದು. ಒಂದು ಪುನಃ ಪಾಪ ಮಾಡಿ ಪ್ರಾರ್ಥನೆ ಮಾಡಬೇಕು, ಕೂಗಬೇಕು. ದೇವ, ಈ ಪಾಪದ ದಾಸರು ನನಗೆ ಬಿಡುಗಡೆ ಕೊಡುವುದೇವ, ನನಗೆ ಪಾಪ ಮಾಡದಂತೆ ಪರಿಸರ ಜೀವನ ಕೃಪೆ ಕೊಡು ಅಂತ ಹೇಳಿದೆ. 100% ಯೇಸು ಕ್ರಿಸ್ತ ನಿಮಗೆ ತನ್ನ ಪವಿತ್ರಾತ್ಮನ ಶಕ್ತಿಯಿಂದ ನಿಮಗೆ ತುಂಬಿಸ್ತಾನೆ. ಪವಿತ್ರಾತ್ಮ ನಿಮಗೆ ಅಭಿಷೇಕ. ಯಾರಲ್ಲಿ ಪವಿತ್ರಾತ್ಮ ಉಂಟೋ ಪವಿತ್ರಾತ್ಮನಿಗೆ ಪಾಪದ ಮೇಲೆ ಜಯ ಕೊಡ್ತಾನೆ. ಪಾಪವನ್ನು ಹಾಗೆ ಮಾಡಲಿಕ್ಕೆ ದೇವರ ಆತ್ಮನ ಸಹಾಯ ಮಾಡ್ತಾನೆ. ಮತ್ತು ದೇವರ ವಾಕ್ಯ ನೀವು ಪ್ರೀತಿಸ್ತಿರೋ ಆ ದೇವರ ವಾಕ್ಯ ನಿಮಗೆ ಪಾಪವನ್ನು ಮಾಡಿದಂತೆ ನಿಮಗೆ ತಡೆಗಡುತ್ತದೆ. ಪಾಪ ಮಾಡಿ ಬಿಡೋದಕ್ಕೆ ನೀವು ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ವಾಕ್ಯ ವಿದ್ಯರಾಗಬೇಕು. ಆಗ ಪಾಪವನ್ನು ಮಾಡದಂತೆ ದೇವರ ಆತ್ಮನು ನಿಮ್ಮನ್ನು ಕಾಪಾಡುತ್ತಾನೆ. ಪುನಃ ಪಾಪ ಮಾಡದಂತೆ ಪ್ರಾರ್ಥನೆ ಮಾಡುವವರಿಗೆ ಮಾತ್ರವೇ ಆ ದೇವರ ಶಕ್ತಿ ಸಿಗ್ತದೆ. ಅವರು ಪಾಪ ಮಾಡದೆ ಪರಿಸರ ಜೀವನ ಮೇಲೆ ಸಹಾಯ ಆಗ್ತದೆ ಎಂಬುದು ಯೋಹನ ಹೇಳ್ತಾನೆ. ಪುನಃ ನೋಡಿದ್ರೆ ಯಾಕೆ ಪಾಪನ ಹಾಗೆ ಮಾಡಬೇಕು? ನಾವು ನೋಡುವ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಆದರೆ ಏಡಿಗಳು, ನಂಬಿಕೆಯಿಲ್ಲದವರು, ಆಶಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹ ಆರಾಧಕರು, ಎಲ್ಲ ಸುಳ್ಳುಗಾರರು ಇವರಿಸ್ಕೋ ಪಾಳು, ಬೆಂಕಿ, ಗಂಧಗಳು ಇರುವ ಕೆರೆಯೇ ಅದು 2ನೇ ಮರಣ ನನಗೆ ಹೇಳಿದನು. ಪುನಃ ಅಲ್ಲಿ ನೋಡ್ತೇವೆ, ಅಪೊಸ್ತಲ ಯೋಹನ ಹೇಳ್ತಾನೆ, ನೀವು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿ ಸ್ನಾನ ತಗೊಂಡು ಕರ್ತನ ಸಭೆಗೆ ಬಂದು ಪುನಃ ಪಾಪಕ್ಕೆ ದಾಸರಾಗ್ತಿರೋ, ಪಾಪವನ್ನು ಬಿಡುವುದಿಲ್ಲವೋ, ಈ ರೀತಿಯ ಪಾಪದಲ್ಲಿ ನೀವು ಆ ವಿಗ್ರಹದ ಕುರಿತೆಲ್ಲ ಪಾಪದಲ್ಲಿ ನೀವು ಜೀವಿಸಿದರೆ, ಈ ಪಾಪಕ್ಕೆ ಪಶ್ಚಾತ್ತಾಪ ಪಡುವುದಿಲ್ಲವಾದರೆ, ಪಾಪ ಬಿಟ್ಟು ಬಿಡೋದಾದರೆ ಇಲ್ಲದೆ ಅವರಿಗೆ ಸಿಗುವುದು ಬೆಂಕಿ, ಗಂಧಗಳು ಇರುವ ಕೆರೆ, ಅದೆಲ್ಲ ಮರಣವು. ಅದಕ್ಕೆ ಪ್ರಿಯರೇ, ಈ ನಿಮ್ಮ ಯೇಸು ನಂಬಿಕೆ ಇಡೋದು ಮುಖಾಂತರ ನೀವು ನಿತ್ಯ ಜೀವ ಭಾಗದೊಂದುಕೊಂಡಿದ್ದೀರಿ. ಆ ನಿತ್ಯ ಜೀವನು ಕಡೆ ತನಕ ಭದ್ರವಾಗಿ ಕಾಪಾಡಿಕೊಳ್ಳುವುದು ನಿಮ್ಮ ಕೈಯಲ್ಲುಂಟು. ಅದಕ್ಕೋಸ್ಕರ ಅದು ಕಾಪಾಡಬೇಕಾದರೆ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಪ್ರೀತಿಸುವರಬೇಕು. ಆ ಪ್ರೀತಿಪೂರ್ವಕ ಓದುವವರು ಅದು ನಿಮಗೆ ಆನಂದವನ್ನು ಕೊಡುತ್ತದೆ. ಅದೇ ವಿಧೇಯರಾಗಬೇಕು, ಪ್ರಾರ್ಥನೆ ಮಾಡಬೇಕು. ಆಗ ಈ ಎಲ್ಲ ಪಾಪಗಳನ್ನು ಹಾಗೆ ಮಾಡಿ ನಿಮ್ಗೆ ಸಾಧ್ಯ ಮಾಡ್ತೇವೆ. ಮತ್ತು ಆ ನಿತ್ಯ ಜೀವವನ್ನು ಪ್ರವೇಶಿಸ್ತೀರಿ, ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೀರಿ. ಒಂದು ವೇಳೆ ನೀವು ಪುನಃ ಪಾಪ ದಾಸರೆ ಪಾಪವನ್ನು ನಿರಂತರ ಮಾಡಿ ಬಿಡಿದ್ರೆ ಅವರಿಗೆ ಸಿಗುವುದು
ಎರಡನೇ ಮಾತು, ಅದಕ್ಕೆ ಹೋಗದ ಹಾಗೆ ತಡೆ ಇಡಲಿಕ್ಕೆ ವಾಕ್ಯವನ್ನು ಪ್ರೀತಿ ಮಾಡ್ತೇನೆ. ಅದು ನೀವು ಸಪರೆ ವಾಕ್ಯವನ್ನು ಪ್ರೀತಿ ಮಾಡಿ, ವಾಕ್ಯ ಪ್ರೀತಿ ಮಾಡುವವನು ವಾಕ್ಯದ ಆನಂದಿಸ್ತಾನೆ, ವಾಕ್ಯ ಆನಂದಿಸನು ಮಿಥ್ಯವಾದ ಹಾಗೆ ಮಾಡ್ತಾನೆ. ಇದು ಅರ್ಥವಾಗಿದೆ. ಯಾರು ವಾಕ್ಯ ಪ್ರೀತಿ ಮಾಡೋದಿಲ್ಲ, ಯಾರು ವಾಕ್ಯ ಅವರು ಈ ಮಿಥ್ಯ ಹಾಗೆ ಮಾಡಿ ಅವರಿಗೆ ಆಗುವುದಿಲ್ಲ. ಅದಕ್ಕೆ ಪ್ರೇರೆ ನಿಮ್ಮ ಸ್ವಂತ ಬಲದಿಂದ ಪ್ರೇರೆ ಯಾರಿಗೂ ಪ್ರೇರೆ ಈ ಲೋಕ ಜೀವಿಸುವ ಯಾವ ಮನುಷ್ಯನಿಗೂ ಯಾವ ವಿಶ್ವಾಸಿಗೂ ಅಥವಾ ಯಾವ ಸೇವಕನಿಗೂ ಪ್ರೇರೆ ಸ್ವಂತ ಬಲದಿಂದ ಪಾಪನ ಹಾಗೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಪ್ರೇರೆ ದೇವರ ವಾಕ್ಯ ಯಾರು ಪ್ರೀತಿ ಮಾಡುತ್ತಾರೋ, ಅವರು ಧ್ಯಾನ ಮಾಡ್ತಾರೆ, ಈ ವಾಕ್ಯ ಅವರಿಗೆ ಏನು ಮಾಡ್ತಾರೆ, ಅವರ ಹೃದಯದಲ್ಲಿ ವಾಕ್ಯ ತುಂಬಲ್ಪಡುವಾಗ ಈ ವಾಕ್ಯದಲ್ಲಿ ಜೀವ ಉಂಟು. ಈ ವಾಕ್ಯ ಪ್ರೇರೆ ಅವರಲ್ಲಿ ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ, ಪಾಪ ನಿಲ್ಲಲಿಕ್ಕೂ ಬಿಡುವುದಿಲ್ಲ. ಈ ವಾಕ್ಯ ಅಂತೆ ಅವರ ಕತ್ತಲನ್ನು ಪಾಪ ಹೊರಡಿಸಿ ಬಿಡುತ್ತದೆ. ಮತ್ತು ವಾಕ್ಯ ಅವರಿಗೆ ವಿಧೇಯತ್ವಕ್ಕೆ ಪಶ್ಚಾತ್ತಾಪಕ್ಕೆ ನಡೆಸ್ತದೆ. ಅದಕ್ಕೋಸ್ಕರ ಈ ವಾಕ್ಯ ಇದ್ದವರು ಮಿಥ್ಯವಾದದನ್ನು ಅಥವಾ ಹಾಗೆ ಮಾಡುತ್ತಾರೆ ಎಂದರೆ ದಾವೀದನು ತನ್ನ ಅನುಭವದಿಂದ ಹೇಳುತ್ತಾನೆ ಪ್ರೇರೆ. ಈಗ ಮೂರನೇ ಸಂಗತಿ, ಎಲ್ಲ ಸಮಯಗಳು ದೇವರಿಗೆ ಅತಿ ಹೆಚ್ಚಾಗಿ ಸ್ತುತಿಸುವವರು ಆಗಬೇಕು. ನಾನು ನೋಡುವ 1ನೇ ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ, ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕರ್ತನಾದ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ಬಂದ ದೇವರ ಚಿತ್ತ. ದಾವೀದನು ಹೇಳ್ತಾನೆ, ದಿನಕ್ಕೆ 7 ಸಾರಿ ಕೊಂಡಾಡ್ತಾನೆ. ಅರ್ಥ ಎಡೆ ಬಿಡದೆ ಮಧ್ಯಾಹ್ನ, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಎಡೆ ಬಿಡದೆ ಪ್ರಾರ್ಥನೆ ಮಾಡಬೇಕು. ಹಾಗೆ ಪ್ರಾರ್ಥನೆ ಮಾಡಿದಾಗೆ ದೇವರ ಸ್ತೋತ್ರ, ಎಷ್ಟು ನೀವು ಪ್ರಾರ್ಥನೆ ಅಷ್ಟು ಸ್ತೋತ್ರ ಮಾಡಬೇಕು. ಇದು ದೇವರ ಚಿತ್ತವಾಗಿದೆ ಪ್ರೇರೆ. ಎಷ್ಟು ನೀವು ಪ್ರಾರ್ಥನೆ ಮಾಡ್ತೀವಿ ಅಷ್ಟು ಸ್ತುತಿ ಸ್ತೋತ್ರ ಮಾಡಿರಿ, ಇದು ದೇವರ ಚಿತ್ತವಾಗಿದೆ. ಇದು ಮಾಡುವಾಗ ಪ್ರೇರೆ ನಿಮ್ಮೆಲ್ಲ ಪ್ರಾರ್ಥನೆ ಉತ್ತರವನ್ನು ಹೊಂದಿಕೊಳ್ಳುತ್ತೀರಿ ಪ್ರೇರೆ. 4ನೇ ಸಂಘ ನೋಡ್ತೀವಿ, ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯುವವರಿಗೆ ಸಂಪೂರ್ಣವಾದ ಸಮಾಧಾನವು ಸಿಗುತ್ತದೆ. ನಾನು ನೋಡ್ತೇವೆ ಪ್ರೇರೆ, ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 28ರಿಂದ 30ನೇ ವಾಕ್ಯ, ಮತ್ತಾಯ ಗಾಸ್ಪಲ್ 11:28-30 ವರ್ಸ್, ಎಲ್ಲಿ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಳೆದುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದುದು, ನನ್ನ ಹೊರೆಯು ಔರವಾದುದು ಅಂದವನು. ಪ್ರೇರಿಸ್ಕೊಳ್ತಾನೆ, ಎಲೆ ಕಷ್ಟಪಡುವವರೇ ಹೊರೆಯುತ್ತವೆ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡಿದ. ಅರ್ಥವಾದ ನಿಮ್ಮ ಕಷ್ಟ, ಸಮಸ್ಯೆ, ಶೋಧನೆ, ರೋಗ, ಸಾಲ ಇದರಿಂದ ಬಿಡುಗಡೆ ಬರಬೇಕಾದ್ರೆ ಯೇಸು ಕ್ರಿಸ್ತನ ಕಡೆಗೆ ಬರಬೇಕು. ಯೇಸು ಕ್ರಿಸ್ತನ ನಂಬಿಕೆ ಇಡಬೇಕು, ಆತನನ್ನು ಕರ್ಕೊಂಡು ಅಂಗೀಕಾರ ಮಾಡಬೇಕು, ನೀರಲ್ಲಿ ಮುಳುಗಿ ಆತನ ಸಭೆಗೆ ಬರಬೇಕು, ಆತನ ವಾಕ್ಯಕ್ಕೆ ವಿಧೇಯರಾಗಬೇಕು. ಅಂದರೆ ಏನಂದರೆ, ನಾನು ಸಾತ್ವಿಕನು ದೀನ ಮನಸ್ಸು ನನ್ನ ನೊಗವನ್ನು ನಿಮ್ಮ ತೆಗೆದುಕೊಂಡು, ಅಂದರೆ ನೊಗ ಅಂದರೆ ಯೇಸು ಕ್ರಿಸ್ತ ಕೊಡುವ ಉಪದೇಶಕ್ಕೆ ನೀವು ವಿಧೇಯರಾಗುವುದಾದರೆ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ, ಸಮಾಧಾನ, ಬಿಡುಗಡೆ ನಿಮಗೆ ಸಿಗುತ್ತದೆ. ಆ ದೇವರ ವಾಕ್ಯಕ್ಕೆ ಅವಿಧರಾದರೆ ಪ್ರೇರೆ ಎಷ್ಟು ನೀವು ಪ್ರಾರ್ಥನೆ ಮಾಡಿದ್ರು ಸಹ ವಿಶ್ರಾಂತಿ, ಸಮಾಧಾನ ಅದೇ ನಿಮಗೆ ಸಮಾಧಾನ ಬೇಕಾ. ದಾವೀದನೇ ಯಾವಾಗ ದೇವರ ಪ್ರೀತಿಸ್ತಿರೋ ಮತ್ತು ವಿಧೇಯರಾಗ್ತೀರೋ ಅವರ ಸಂಪೂರ್ಣ ಸಮಾಧಾನವು ಅವರಲ್ಲಿ ಇರುತ್ತದೆ. ನಾನು ನೋಡ್ತೇವೆ ಪ್ರೇರೆ, ಯೋನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿ ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯ ಕಲಗೊಳ್ಳೋದ್ರಲ್ಲಿ ಎದರದಲ್ಲಿ ಪ್ರೇರೆ ಯೇಸು ಕ್ರಿಸ್ತ ಹೇಳ್ತಾನೆ, ಇವತ್ತು ಸಮಾಧಾನ, ಸಂತೋಷ ಯಾರಿಂದಲೂ ಕೊಡಲಿಕ್ಕಾಗುವುದಿಲ್ಲ. ಅದು ಸಮಾಧಾನ ಕರ್ತನು ಯೇಸು ಕ್ರಿಸ್ತ ಬನ್ನಾಗಿದ್ದಾಗ ನಿಮಗೆ ಸಮಾಧಾನ ಬೇಕಾ, ಯೇಸು ಕ್ರಿಸ್ತನನ್ನು ನಂಬಿರಿ, ಆತನ ಕಡೆ ಅಂಗೀಕಾರ ಮಾಡಿರಿ, ಆತನ ಆಜ್ಞೆಗೆ ವಿಧೇಯರಾಗಿರಿ. ಆಗ ಆತನು ನಿಮಗೆ ವಿಶೇಷವಾದ ಸಮಾಧಾನ ನಿಮಗೆ ಕೊಡು, ಯಾವ ಚಿಂತೆ ಇಲ್ಲದ ಸಮಾಧಾನ ಕೊಡುವನಾಗಿದ್ದಾನೆ. ಎನ್ನುವುದು ನೋಡುವ ಹೇಗೆ ಸಮಾಧಾನ ಸಿಗ್ತದೆ ಎಂಬುದಾಗಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಿದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕರ್ತನಸ್ತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡೋದು ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ಅಪ್ಪ ಯಾವ ಸಂಬಂಧದಲ್ಲಿಯೂ ಚಿಂತೆ ಮಾಡಬಾರ್ದು. ಚಿಂತೆ ಬರುತ್ತದೆ, ಲೋಕಲ್ ಚಿಂತೆ ಉಂಟು. ದಿನಾಲು ಏನು ಮಾಡಬೇಕು, ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಅಥವಾ ದಿನಕ್ಕೆ 3 ಗಂಟೆ, ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ್ರೇನು, ನಿಮ್ಮ ಪ್ರಾರ್ಥನೆಯಲ್ಲಿ ದೇವರಿಗೆ ಮೊದಲು ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು, ಆರಾಧನೆ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಬುದ್ಧಿಯಲ್ಲಿ ಎಲ್ಲ ನಿಮ್ಮ ಚಿಂತೆ ದೇವರು ಒಪ್ಪಿಸಿಕೊಡುವುದಾದರೆ ಮಾತ್ರವೇ ಏನಾಗಬೇಕಾದ್ರೆ ಆಗ ಎಲ್ಲ ಗ್ರಹಿಕೆ ನಿಮ್ಮಿರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳು ಕ್ರಿಸ್ತನ ಕಾಯುವುದು. ಇವತ್ತು ಲೋಕದಲ್ಲಿ ಚಿಂತೆ ಉಂಟು, ಲೋಕದಲ್ಲಿ ಸಮಾಧಾನವಿಲ್ಲ, ಪ್ರತಿಯೊಬ್ಬ ದೇವರ ಮಕ್ಕಳು ಚಿಂತೆ ಆಗಿದೆ. ಈ ಚಿಂತೆ ನೀವು ಮಾಡಿದರೆ ನಿಮಗೆ ಪ್ರಯೋಜನವಾಗುವುದಿಲ್ಲ. ಅದಕ್ಕೆ ದೇವರ
ಆತ್ಮ ಹೇಳ್ತಾನೆ, ಅಪ್ಪ ಹೇಳ್ತಾನೆ, ದೇವರ ಆಜ್ಞೆ ಅಂತಾನೆ, ಚಿಂತೆ ಮಾಡಿ, ಯಾವ ಸಂಬಂಧವಾಗಿ ಚಿಂತೆ ಮಾಡಿಬಿಡಿ. ಚಿಂತೆ ನಿಮ್ಗೆ ಬರ್ತದೋ ಅತಿ ಹೆಚ್ಚಾಗಿ ಪ್ರೇರಣೆ ಮಾಡಿರಿ. 3 ಗಂಟೆ ಪ್ರೇರಣೆ ಮಾಡಿ, 3 ದಿನಕ್ಕೆ 3 ಸಲ ಪ್ರೇರಣೆ ಮಾಡಿರಿ. ಪ್ರಾರ್ಥನೆ ಮಾಡೋದು ಮಾತ್ರ ದೇವರ ಸ್ತೋತ್ರ ಮಾಡಬೇಕು, ದೇವರ ವಾಗ್ದಾನ ಅರಿಕೆ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಹೀಗೆ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಚಿಂತೆ ದೇವರು ಒಪ್ಪಿಸಿಕೊಡುವುದಾದರೆ ದೇವರು ನಿಮ್ಮ ಮಾಡ್ತಾನೆ, ಎಲ್ಲ ಗ್ರಹಕ್ಕೆ ನಿಮ್ಮಿರುವ ದೇವ ಶಾಂತಿಯನ್ನು ನಿಮ್ಗೆ ಕೊಡುತ್ತೆ. ಅದು ನಿಮ್ಮ ಹೃದಯ ಯೋಚನೆಯನ್ನು ಕಾಪಾಡಿಕೊಂಡು ತಕ್ಕ ಸಮಯದಲ್ಲಿ ನೀವೆಲ್ಲ ಚಿಂತೆಯಿಂದ ಕಷ್ಟದಿಂದ ಬಿಡುಗಡೆ ಕೊಡುವನಾಗಿದ್ದಾನೆ. ಈ ರೀತಿ ದಾವೀದನು ಅಲ್ಲಿ ಹೇಳ್ತಾನೆ, ನಾನು ದೊಡ್ಡ ಸಂಪಾದನೆಗಿಂತಲೂ ನಿನ್ನ ವಾಕ್ಯವನ್ನು ಪ್ರೀತಿ ಮಾಡ್ತಾನೆ. ನಿನ್ನ ವಾಕ್ಯವು ಪ್ರೀತಿ ಮಾಡುವರು ಮಿತ್ರ ಹಾಗೆ ಮಾಡ್ತಾರೆ. ಅವರು ಅದಕ್ಕೆ 7 ಸರಿ ನಾನು ಕೊಂಡಾಡ್ತೇನೆ, ಅವರಿಗೆ ಸಂಪೂರ್ಣ ಸಮಾಧಾನ. ಇದು ಅರ್ಥವಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದರ್ಭದಲ್ಲಿ ಉತ್ತರ ಮಾಡುವುದು ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ ಯೇಸು ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ ದೇವ. ಇದನ್ನು ಪ್ರತಿಯೊಬ್ಬರ ಆತ್ಮದಲ್ಲಿ ನೀನು ಜೀವವನ್ನು ಕೊಟ್ಟಿದ್ದಿ, ಉತ್ತೇಜನ ಮಾಡಿಸುತ್ತಿದ್ದೆ. ಪ್ರತಿಯೊಬ್ಬರು ಈ ವಾಕ್ಯವನ್ನು ಕೇಳಿದವರಿಗೆ ದೇವರನ್ನ ವಾಕ್ಯದ ಮೇಲೆ ಪ್ರೀತಿ ಕೊಡಿದವ. ನೀವು ಹೆಚ್ಚಾಗಿ ನಿನ್ನ ವಾಕ್ಯವನ್ನು ಪ್ರೀತಿಪೂರ್ವಕ ಓದುವಂತೆ, ಪ್ರೀತಿಪೂರ್ವಕ ಧ್ಯಾನ ಮಾಡಿದೆ, ಪ್ರೀತಿಪೂರ್ವಕ TV ಈ ಸಂತೆ ಕೇಳು. ಪ್ರತಿಯೊಬ್ಬರು ನಿನ್ನ ಪ್ರೀತಿಯನ್ನು ತುಂಬಿಸಬೇಕಿದ್ದವ. ಅಷ್ಟೇ ನಿನ್ನ ವಾಕ್ಯ ವಿಧೇಯತೆಯನ್ನು ಕೊಡಬೇಕು. ಪ್ರತಿಯೊಬ್ಬರಲ್ಲಿನ ಆ ಸಂತೋಷ ಕೊಡಬೇಕು, ಸಮಾಧಾನ ಕೊಡಬೇಕು. ಎಲ್ಲ ಚಿಂತೆ, ಬೇಸರ, ನಿರಾಶೆ, ಜಿಗ್ಬೆ ಎಲ್ಲ ರೋಗದ ಪ್ರತಿಯೊಂದು ಬಿಡುಗಡೆ ಪಡ್ಕೊಳ್ತಿದ್ದವ. ಇದನ್ನು ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ ಬಿಡುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ ಸನ್ನಿಧಿಗೆ